ಆಯ್ತಾಯ್ತಲ್ವಾ ಇಟ್ಬಿಡಿ ನಮ್ದು ಮೀಟಿಂಗ್ ಅಧ್ಯಕ್ಷ ಏನಂತಂದ್ರೆ ಡ್ರೈ ಇಟ್ಟು ಸರ್ಕಲ್ ಕಟ್ ಮಾಡಿಸಿ ರೀಕನೆಕ್ಟ್ ಟ್ರೈ ಇಟ್ಟು ರೀಕನೆಕ್ಟ್ ಮಾಡಿ ಅಂತ ಬಿಡಿ ಆಯ್ತು ಶುರು ಮಾಡಿದ್ರಾ ಹಚ್ಬೋದಾ ಆಗ್ತದೆ ಹಾಂ ಆಗ್ತಾ ಇದೆ. ಸಾಕು ಸರ್ ಯಾವ್ದಾದ್ರು ಸರಿ ಇಟ್ಕೊಳ್ಳಿ ಚಪ್ಪಳ ಹೊಡಿ ಒಂದು ನಿಮಿಷ. ಪೂರ ಪರದವ್ರು ಅಂತ ಹಿಂಗೆ ತಿರ್ಸ್ಕೊಳ್ಳಿ ಈಗ ಇಟ್ಕೊಳ್ಳಿ. ಇನ್ನೂ ಕ್ಯಾಂಡ್ ಉರಿತಲ್ಲ ಕಟ್ ಮಾಡಿ ಕೇಕ್ ಕಟ್ ಮಾಡಿ ಫಸ್ಟ್ ಇಟ್ಕೊಳ್ಳಿ. ನೀವು 3 ಜನ ಇಟ್ಕೊಳ್ಳಿ. ತಿನ್ನೋಣ. ಎಲ್ಲರೂ ಕೊಡಿ ಇರ್ಲಿ ಆಮೇಲೆ ಲೈವಲ್ಲಿ ಇದ್ದಾರೆ. ಈಗ ಲೈವ್ ಐತೆ. ಬನ್ನಿ ಏನು ಮಾಡ್ಬೇಕಂತಂದ್ರೆ ಎಲ್ಲರೂ ಕೊಟ್ಬಿಡೋಣ ಸ್ವಲ್ಪ ಕೊಟ್ಬಿಡೋಣ ಮಾತಾಡಿ ಚಂದ್ರಾಜ್ ಶಾಂತ ಇರಿ ಆಮೇಲೆ ತಿಂದಾದ ಕೊಡಿ ಎಲ್ಲರೂ ಕೊಡಿ ದೊರೆ ಕೊಡಿ. ಕೊಡಿ ಎಲ್ಲರೂ ಕೊಡಮ್ಮ ಎಲ್ಲರೂ ಕೊಡಮ್ಮ ಬಾರಮ್ಮ ಕಟ್ ಮಾಡ್ಕೊಮ್ಮ ಕೊಡು ಎಲ್ಲರೂ ಕೊಡು ಸುರೇಶ್ ಅವರ ಆದ್ಮೇಲೆ ಕೊಡು ಕೊಡು ಎಲ್ಲರೂ ಅಲ್ಲ ಕಟ್ ಮುಂದೆ ಕಟ್ ಮಾಡಿ. ರಾಜನಿಗೆ ಅವ್ರಿಗೆ ಎಲ್ಲರೂ ಕೊಡ್ಬೇಕು. ಇಲ್ಲ ಆದ್ರ ಅಲ್ಲಿ ಎಲ್ಲರಿಗೆ ಕೊಟ್ರ ಅವರು ಕೊಡಿ. ಕೇಕ್ ತೆಗೆದ್ಬಿಟ್ಟು ಒಳಗಡೆ ಇಟ್ಬಿಡಿ. ಇರಲಿ ಇರ್ಲಿ ನಾವು ಮಾತಾಡ್ತೀವಿ. ಬಂಧುಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ 2025ನೇ ಸಾಲಿನ ನೂತನ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ದಿನ ಈ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುವ ಸಂಭ್ರಮಾಚರಣೆಯ ವಿಷಯವಾಗಿ ನಮ್ಮ ವೇದಿಕೆಯ ಕಾನೂನು ಸಲಹೆಗಾರರಾದ ವಕೀಲರಾದ ಶ್ರೀಯುತ ಮಧುಸೂದನ್ ಪಿ ರವರು ಈ ನಮ್ಮ ವೇದಿಕೆಯನ್ನು ಉದ್ದೇಶಿಸಿ 4 ಸವಿ ಹಿತ ನುಡಿಯನ್ನು ಮಾತನಾಡಬೇಕೆಂದು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮುಂದುಗಡೆ ಅದು ಉದ್ಘಾಟನೆ ಮಾಡಿಕ್ಕೆ ಮಾನ್ಯರೇ, ಈ ಸಭೆಯಲ್ಲಿ ಏನು ಹಾಜರಿರ್ತಕ್ಕಂಥ ಮಾನ್ಯ ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಅಡಗು ಶ್ರೀನಿವಾಸ್ ಅವರೇ, ಮಾನ್ಯ ಇದರ ಕಾರ್ಯದರ್ಶಿಯಾದಂಥ ಶಾಂತರಾಜ್ ಅವರೇ, ತುಳಸಿರಾಜ್ ಅವರೇ, ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈ ಪ್ರಮುಖವಾಗಿ ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಏನು ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ, ಇಲ್ಲ ಅಕ್ರಮವಾಗಿ ಸರ್ಕಾರದ ನೌಕರರು ಯಾವ ರೀತಿ ಭ್ರಷ್ಟ ವ್ಯವಸ್ಥೆ ನೋಡ್ಕೊಂಡಿದ್ದಾರೆ, ಈ ಬಗ್ಗೆ ವೈಯಕ್ತಿಕವಾಗಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಏನು ಅಧ್ಯಕ್ಷರಾದಂಥ ಶ್ರೀನಿವಾಸ ಕಾರ್ಯಕರ್ತರು ಉತ್ತಮವಾದ ಕೆಲಸಗಳನ್ನು ಮಾಡ್ಕೊಂಡ್ಬರ್ತಾರೆ. ನಾವು 2-3 ವರ್ಷದಿಂದ ಅವ್ರ ಜೊತೆ ಇದ್ದೀವಿ. ಅವ್ರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತೀವಿ. ಅವರಿಂದಲೂ ಸಲಹೆಗಳನ್ನು ನಾವು ಪಡ್ಕೊತಿರ್ತೀವಿ. ಯಾಕೆ ಮಾತಾಡಲಿಕ್ಕೆ ಇಷ್ಟಪಡ್ತೀವಿ, ಇವತ್ತು ಒಬ್ಬ ಮಹನೀಯನ ನಾವು ಕಳ್ಕೊಂಡಿದ್ದೀವಿ. ನಿನ್ನೆ ದಿನ ಒಬ್ಬ ಮಹನೀಯನ ಕಳ್ಕೊಂಡಿದ್ದೀವಿ. ಆತ ಮಾಡಿದ್ದು RT ಅನ್ನೋದೇನು ರೂಲ್ಸ್ ಮಾಡಿದ್ರು, RT ಬರಬೇಕು, ಇದು ಜನಸಾಮಾನ್ಯರಿಗೂ ಕೂಡ ಅಧಿಕಾರ ನಾವು ಕೊಡಬೇಕು ಅನ್ನೋಕ್ಕಂಥ ಒಂದು RT ರಾಜ್ಯ ಮಾಹಿತಿ ಹಕ್ಕು ಕಾಯ್ದೆಯನ್ನು ಅವರು ಸ್ಥಾಪನೆ ಮಾಡಿದ್ರು. ಇಲ್ಲಿ ಪ್ರತಿಯೊಬ್ಬರಿಗೂ ಏನು ಮಾಹಿತಿ ಇದೆ, ನಾವೇನು ಮಾಡ್ತಾಯಿದ್ದೀವಿ, ರಾಜಕೀಯ ಇಲ್ಲ ಸರ್ಕಾರ ವತಿಯಿಂದ ಇರ್ಬೋದು, ಅದೇ ರೀತಿ ಮಾಹಿತಿನ ಜನಸಾಮಾನ್ಯರಿಗೂ ಕೂಡ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದು ಅದನ್ನು ಸಾಮಾನ್ಯರಿಗೂ ನಾವೇನು ಕೆಲಸ ಮಾಡ್ತೀವಿ ಅನ್ನೋದನ್ನು ತಿಳಿಸೋ ಪ್ರಯತ್ನ ಮಾಡಿದ್ದೀವಿ ಆಯಿತು ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಹೇಳೋದೊಂದೇ, ಈ ಕ್ಯಾಲೆಂಡರ್ ಬಿಡುಗಡೆ ನಾವೇನು ಮಾಡ್ತಾಯಿದ್ದೀವಿ, ಕ್ಯಾಲೆಂಡರ್ ಬಿಡುಗಡೆ ಮಾಡೋದೊಂದು ಉದ್ದೇಶಕ್ಕಿಂತ ಹೆಚ್ಚಾಗಿ ಆ ಕ್ಯಾಲೆಂಡರ್ ಈವೆಂಟ್ ಪ್ರಕಾರ ನಾವೇನು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಬೇಕು. ಇನ್ನೂ ಯಾವ ರೀತಿ ನಾವು ಅಟ್ಲೀಸ್ಟ್ ನಮಗೆ ನಾವು ಎಷ್ಟು ಎಲ್ಲರೂ ಸಂಪಾದನೆ ಮಾಡ್ತಿದ್ದೀವಿ, ಎಲ್ಲರೂ ದುಡಿತಿದ್ದೀವಿ, ಎಲ್ಲರೂ ಇದು ಮಾಡ್ತೀವಿ, ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡೋಣ.
ಅನ್ಯಾಯಕ್ಕೆ ಒಳಗಾಗಿದ್ದವರು ನಾವು ಆದಷ್ಟು ಮಟ್ಟಿಗಾದ್ರೂ ಅವ್ರಿಗೆ ಸಹಾಯ ಮಾಡೋಣ. ನಾವು ಮಾಡೋ ಕೆಲಸ ಸ್ವಲ್ಪ ಹೊತ್ತು ಬದಿಗೆ ಹೋಗ್ತಿ ಕೆಲವು ಸಮಯನ ಅದಕ್ಕೋಸ್ಕರ ಮೀಸಲಿಡೋಣ. ಈ ಭ್ರಷ್ಟ ವ್ಯವಸ್ಥೆನ ಆಲ್ಮೋಸ್ಟ್ ಅಲ್ಲಿ ನಾವು ಸ್ವತಂತ್ರ ಬಂದ ಆಗಿ ಹೆಚ್ಚು ಕಡಿಮೆ 70-75 ವರ್ಷಗಳು ತುಂಬುತ್ತಾ ಬಂತು. ಆದರೂ ಕೂಡ ಇದು ಭ್ರಷ್ಟ ವ್ಯವಸ್ಥೆ ಹೋಗದೆ ಇರ್ತಕ್ಕಂಥ ನಿಜವಾಗ್ಲೂ ದುರದೃಷ್ಟಕರ. ಅದರಲ್ಲಿ ಎಲ್ಲರೂ ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಮಾಡಿ ಈ ಭ್ರಷ್ಟ ವ್ಯವಸ್ಥೆನ ನಿರ್ಮೂಲನೆ ಮಾಡೋದಕ್ಕೆ ಈ ಚಾರಿಟಬಲ್ ಬೆಳಕು ಟ್ರಸ್ಟ್ನ ವತಿಯಿಂದ ಉತ್ತಮವಾದ ಕಾರ್ಯ ನೀವು ಮಾಡ್ತಿದ್ದೀರಿ. ಇದೇ ರೀತಿ ಮಾಡಿ, ಅದು ಅಲ್ಲದೆ ಮೊದಲಿಂದ ನಾವು 3-4 ವರ್ಷದಿಂದ ಯಾರ್ಯಾರಿದ್ದರು ಸಂಘಟನೆಯಲ್ಲಿ ಅವರು ಈಗಲೂ ಕೂಡ ಇದ್ದಾರೆ. ಕೆಲವೊಬ್ಬರು ಅವಶ್ಯಕವಾಗಿ ಬಿಟ್ಟು ಹೋಗಿದ್ದಾರೆ, ಇಲ್ಲ ವೈಯಕ್ತಿಕ ಲಾಭಕ್ಕಾಗಿ ಬೆಳೆಸ್ಕೊಂತ ಇದ್ರು. ಆದರೆ ಅವತ್ತು ಏನು ನೋಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅವತ್ತು ಈವನ್ ಕೂಡ ಅವ್ರ ಜೊತೆಲಿದ್ದಾರೆ. ಅವ್ರ ಕಾರ್ಯನೂ ನಾವು ಶ್ಲಾಘನೀಯ ಮಾಡಲೇಬೇಕಾಗುತ್ತೆ. ನಾವು ಯಾವುದೇ ಒಬ್ಬ ವ್ಯಕ್ತಿ ಕಡೆಯಿಂದ ಒಬ್ಬ ವ್ಯಕ್ತಿ ನಾವು ಮಾಡ್ತಾನೆ ಅನ್ನೋದಲ್ಲ ಇಂಪಾರ್ಟೆಂಟು. ಅವ್ರಿಗೆ ಬೆನ್ನೆಲುಬಾಗಿ ಯಾರು ನಿಂತಿದ್ರು ಅನ್ನೋದು ವೈಯಕ್ತಿಕವಾಗಿ ಅಭಿಪ್ರಾಯ ಆಗುತ್ತೆ. ಯಾಕೆಂದರೆ ಯಾರೋ ಒಬ್ಬರು ನಿಂತ್ಕೊಂಡು ಹೋಗ್ತಾರಪ್ಪ, ಅಯ್ಯೋ ನಾನು ಯಾಕೆ ಅವ್ರ ಹತ್ರ ಹೋಗಿ ಕೇಸ್ ಹಾಕ್ಸ್ಕೋಬೇಕು, ಮತ್ತೊಂದು ಮಾಡಬೇಕು ಅನ್ನೋರು ಸುಮಾರು ಜನ ಇರ್ತಾರೆ. ಅವ್ರು ಹೆಗಲಾಗಿ ಈ ಕಾರ್ಯಕರ್ತರ ಬಂಧುಗಳು ಏನು ಸೇರಿದ್ದಾರೆ ಅವರೆಲ್ಲ ಜೊತೆಯಿಂದಲೂ ಜೊತೆಯಾಗಿ ಸೇರಿಕೊಂಡು ಈ ರೀತಿ ಕಾರ್ಯ ಮಾಡೋದಕ್ಕೆ, ಈ ರೀತಿ ಉತ್ತಮವಾದ ಕೆಲಸ ಮಾಡೋದಕ್ಕೆ ಅಧ್ಯಕ್ಷರಿಗಾಗಲಿ, ಕಾರ್ಯದರ್ಶಿಗಳಿಗಾಗಲಿ ಒಳ್ಳೆಯ ಅನುಕೂಲ ಮಾಡಿಕೊಡ್ತಾರೆ, ಇಲ್ಲ ಸಹಾಯ ಮಾಡ್ತೀವಿ. ನಾವು ಬೆನ್ನೆಲ್ಲಿ ನಾವು ಇದ್ದೀವಿ, ನೀವು ಮುಂದೂಡಿ ಹೋರಾಡಿ ಅನ್ನೋಕ್ಕಂಥ ಮಾತನ್ನು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಈ ಎಲ್ಲದರಿಂದಲೂ ಈಗ ನಾವು 2025 ಕಾಲಿಡ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯ ಹೇಳ್ತಾ ಈ ಕ್ಯಾಲೆಂಡ್ರ್ ಪ್ರತಿಯೊಬ್ಬರ ಮನೆಯಲ್ಲೂ ಇರಲಿ. ಇದು ನೋಡ್ತಿದ್ದಂಗೆ ನಮಗೆ ಜ್ಞಾಪನ ಬರಬೇಕು. ಸೊ ಆ ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು. ಬಂಧುಗಳೇ, ಭರವಸೆಯ ಬೆಳಕು ಚಾರಿಟಬಲ್ ಟ್ರಸ್ಟ್ ಕಾನೂನು ಸಲಹೆಗಾರರಾದ ಈ RTI ಕಾಯ್ದೆಯನ್ನು ಜಾರಿಗೆ ತಂದಂತ ಪಿತಾಮಹ ಯಾರು ಮತ್ತು ಕಾನೂನು ಚೌಕಟ್ಟಿನಡಿಯಲ್ಲಿ ಸಾರ್ವಜನಿಕರು ಯಾವ ರೀತಿ ಕೆಲಸ ಮಾಡಬೇಕು ಮತ್ತೆ ಸರ್ಕಾರಿ ಜಮೀನುಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ಸವಿವರವಾಗಿ ವಿಸ್ತರಿಸಿ ಸಾರ್ವಜನಿಕರಿಗೆ ತಿಳಿಸಿದಂತ ಗೌರವಾನ್ವಿತ ಶ್ರೀಯುತ ಮಧುಸೂದನ್ ಪಿ ರವರಿಗೆ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಬಂಧುಗಳೇ. ಹಾಗೂ ಭರವಸೆಯ ಬೆಳಕು ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರಾದ CK ರಾಜೇಶ್ ರವರು ನಮ್ಮ ಸಂಘಟನೆಯನ್ನು ಕುರಿತು 2 ಹಿತವಚನವನ್ನು ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಬಂಧುಗಳೇ. ಬನ್ನಿ ಮುಂದಕ್ಕೆ. ನಮ್ಮ ವೇದಿಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ವಂದನೆಗಳು. ಹಾಗೂ ಈ ಉದ್ಘಾಟನೆ ಮಾಡಿದಂಥ ಕೇಕ್ ಕಟ್ ಮಾಡಿಸಿದಂಥ ಶ್ರೀಮಾನ್ ವಕೀಲರಾದ ಮಧುಸೂದನ್ ಅವರಿಗೆ ವಂದಿಸುತ್ತಾ, ಮತ್ತು ಈ ಭರವಸೆಯ ಬೆಳಕು ಕ್ಯಾಲೆಂಡ್ರ ಉದ್ಘಾಟನೆ ಮಾಡಿದಂಥ ಅಧ್ಯಕ್ಷರಾದ ಅರಗೂರು ಶ್ರೀನಿವಾಸ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನ ಆರಂಭಿಸ್ತಾ ಇದ್ದೀನಿ. ಏನು ಅಂದರೆ, ಇದು ಭರವಸೆ ಬೆಳಕು ಇದು ಮಾಹಿತಿ ಹಕ್ಕು ಇದಕ್ಕೆ ಒಳಪಡುತ್ತೆ. ಇದೇನು ಅಂತಂದರೆ, ಇದನ್ನು ಮೊನ್ನೆ ತಾನೇ ಸಿ ಮನಮೋಹನ್ ಸಿಂಗ್ ಅವರು ತೀರೋದ್ರು. ಇದರ ಕಾರಣಕರ್ತರು ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ನೋಡಿ ನಾವು ಇವತ್ತು ಓಪನ್ ಮಾಡ್ತಿದ್ವಿ. ಮೊನ್ನೆನೇ ತೀರೋದ್ರು. ಅವ್ರಿಗೆ ಮನಮೋಹನ್ ಸಿಂಗ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಅವರು ಅಗಲಿಕೆ ಒಂದು ನಮಗೂ ಬೇಜಾರಾಗೈತೆ. ಆದ್ದರಿಂದ ನಾನು ಇದೇನು ಅಂತಂದರೆ, ಈ ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಇದನ್ನ ಕೆಲವು ಜನಗಳು ಇದನ್ನ ಎಲ್ಲರೂ ಇದು ವಿನಿಯೋಗ ಮಾಡ್ಕೋಬೇಕು. ಇದ್ರ ಬಗ್ಗೆ ಕಾನೂನು ಅರಿವು ತಿಳ್ಕೊಬೇಕು. ಮತ್ತು ಇದ್ರ ಬಗ್ಗೆ ಎಲ್ಲರೂ ದೃಢವಾಗಿ ನಿಂತು ಈ ವಿಚಾರದ ಬಗ್ಗೆ ತಿಳ್ಕೊಂಡು ಪ್ರತಿಯೊಬ್ಬರು ಇವತ್ತು ಏನೇನು ಅವ್ಯವಹಾರಗಳು ನಡೀತವೆ, ಎಷ್ಟು ಲಂಚಗಳು ಸರ್ಕಾರಿ ಅಧಿಕಾರಿಗಳು ಏನೇನು ಮಾಡ್ತಾರೆ ಅದೆಲ್ಲನೂ ಇದಕ್ಕೆ ನಾವು ಕೇಳುವಂಥ ಒಂದು ವಿಷಯನೇ ಈ ಭರವಸೆ ಬೆಳಕು ಅಂತ ನಾವು ಒಂದು ಇದನ್ನು ಮಾಡ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಇದಕ್ಕೆ ಈ ಮುಖಾಂತರ ನಾನು ಈಗ ಇವತ್ತು ಈ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇದ್ರ ಮುಖಾಂತರ ಕಳಿಸಿದ್ದನ್ನು ನೀವು ನೋಡಿ ನಮಗೆ ಸಹಕರಿಸ್ಬೇಕು. ನಿಮಗೂ ಏನಾರ ತೊಂದರೆಗಳು ಆದರೆ ನೀವು ಇಲ್ಲಿ ಈ ಕ್ಯಾಲೆಂಡರ್ ಕೊಟ್ಟು ತಗೊಂಡವರು ಇದರಲ್ಲಿ ಫೋನ್ ನಂಬರ್ ಇರುತ್ತೆ. ಆ ಫೋನ್ ನಂಬರ್ಗೆ ಯಾವುದು ವಿಚಾರದ ಬಗ್ಗೆ ತಿಳ್ಕೊಬೋದು. ಇದಕ್ಕೆ ಮಾಹಿತಿ ಕೊಡ್ತಾರೆ ನಮ್ಮ ಸಂಘದ ವತಿಯಿಂದ ಅದಕ್ಕೆ ಸಂಬಂಧಪಟ್ಟವರು. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಅರಗೂರು ಶ್ರೀನಿವಾಸ್ ಅವರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಭರವಸೆ ಬೆಳಕು ಚಾರಿಟಬಲ್